ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಹೇಮರೆಡ್ಡಿ ಮಲ್ಲಮ್ಮಳ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಇದ್ದೀವಿ. ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ನಿಮ್ಮ ಭಾಷಣದಲ್ಲಾಗಿರ್ಬೋದು, ನಿಮ್ಮ ಪ್ರಬಂಧದಲ್ಲಾಗಿರ್ಬೋದು, ಶಾರ್ಟ್ ಆಗಿ ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳಿಯಲಿಕ್ಕೆ ಅನುಕೂಲ ಆಗಿರುತ್ತೆ. ರೈಟ್. ಹಾಗಾದರೆ ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಹೋಗೋಣ. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ನೀಡಿ, ಇನ್ನೊಬ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಹೇಮರೆಡ್ಡಿ ಮಲ್ಲಮ್ಮಳ ಸಂಕ್ಷಿಪ್ತ ಜೀವನ ಚರಿತ್ರೆ ಇಲ್ಲಿ ಒಂದೊಂದಾಗಿ ತಿಳಿದು ಹೋಗೋಣವಾ. ರೈಟ್. ಮಲ್ಲಮ್ಮಳ ಜಯಂತ್ಯೋತ್ಸವ. ಮಲ್ಲಮ್ಮ ಎಷ್ಟನೇ ಜಯಂತ್ಯೋತ್ಸವ ಇದು ಅಂತಂದ್ರೆ 600ನೇ ಜಯಂತಿ ಇದಾಗಿದೆ. ಓಕೆನಾ. ಜನ್ಮಸ್ಥಳ. ಮಲ್ಲಮ್ಮ ಎಲ್ಲಿ ಜನಿಸಿದ್ಲು ಅಂತ ನೋಡಿದರೆ, ಮಲ್ಲಮ್ಮ ಶ್ರೀಶೈಲದ ದಕ್ಷಿಣಕ್ಕಿರುವ ವೆಲ್ಲಟೂರು ಜಿಲ್ಲೆಗೆ ಸೇರಿದ ರಾಮಾಪುರ ಇದೆಲ್ಲಿದೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿದೆ. ಸರಿನಾ. ಮತ್ತೊಮ್ಮೆ ನೋಡಿ. ಮಲ್ಲಮ್ಮ ಜನ್ಮಸ್ಥಳ ಶ್ರೀಶೈಲದ ದಕ್ಷಿಣಕ್ಕಿರುವ ವೆಲ್ಲಟೂರು ಜಿಲ್ಲೆಗೆ ಸೇರಿದ ರಾಮಾಪುರದಲ್ಲಿ. ಇವರ ತಂದೆ ಮಲ್ಲಮ್ಮ ತಂದೆ ಹೆಸರೇನು ಅಂದ್ರಿನ ರಾಮರೆಡ್ಡಿ. ತಾಯಿ ಹೆಸರೇನು ಅಂದ್ರಿನ ಗೌರಮ್ಮ. ಓಕೆ. ಯಾರ ಕೃಪೆಯಿಂದ ಜನಿಸಿದ್ಲು ಈ ಮಲ್ಲಮ್ಮ ಅಂತಂದ್ರಿಗಿನ ಯಾರ ಕೃಪೆ ಅಂದ್ರಿಗಿನ ಶ್ರೀಶೈಲ ಮಲ್ಲಿಕಾರ್ಜುನ ಕೃಪೆಯಿಂದ ಜನಿಸಿದ್ಲಂತೆ ಮಲ್ಲಮ್ಮ. ಓಕೆನಾ. ರೈಟ್. ಹಾಗಾದರೆ ಮಲ್ಲಮ್ಮಳ ಆರಾಧ್ಯ ದೈವ ಯಾರಾಗಿದ್ದರು ಅಂತಂದ್ರಿಗಿನ ಆರಾಧ್ಯ ದೈವವೂ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ. ಓಕೆನಾ. ಶ್ರೀಶೈಲ ಮಲ್ಲಿಕಾರ್ಜುನ. ಓಕೆ. ಪತಿಯ ಊರು ಅಂದ್ರಿಗಿನ ಗಂಡನೂರು ಯಾವುದು ಅಂತಂದ್ರಿಗಿನ ಸಿದ್ದಾಪುರ ಅಂತಕ್ಕಂಥದ್ದು. ಏನು? ಸಿದ್ದಾಪುರ. ಇವರ ಮಾವ ಯಾರು ಅಂದ್ರಿಗಿನ ಹೇಮರೆಡ್ಡಿ ಮಲ್ಲಮ್ಮನ ಮಾವ ಯಾರು ಅಂತಂದ್ರಿಗಿನ ವೇಮರೆಡ್ಡಿ ಅಂತಕ್ಕಂಥದ್ದು. ಮೈದುನ ಯಾರು ಅಂತ ನೋಡಿದರೆ ವೇಮನ. ಮುಂದೆ ಮಹಾಯೋಗಿ ವೇಮನ ಆಗ್ತಾನೆ ಹೇಮರೆಡ್ಡಿ ಮಲ್ಲಮ್ಮನ ಕೃಪೆಯಿಂದ. ಓಕೆ. ಪತಿಯ ಹೆಸರೇನು, ಗಂಡನ ಹೆಸರೇಂದರೆ ಭರಮರೆಡ್ಡಿ. ಓಕೆನಾ. ಭರಮರೆಡ್ಡಿ ಇವರೊಂದು ಹುಚ್ಚರಾಗಿದ್ದರು ಅಂತಾರೆ. ಊರೆಲ್ಲರೂ ಹುಚ್ಚ ಅಂತಿರ್ತಾರೆ. ಓಕೆ. ರೈಟ್. ಮಲ್ಲಮ್ಮಳಿಗೆ ಕಾಟ ಕೊಟ್ಟರು ಯಾರು ಅಂದ್ರೆ ತುಂಬ ಕಾಟ ಕೊಡ್ತಾ ಇದ್ರು. ಅತ್ತೆ ಮತ್ತು ನೆಗಣ್ಣಿಯರು ಕಾಟ ಕೊಡ್ತಾ ಇದ್ರು. ವರ ಕೇಳಿದ ಮಲ್ಲಮ್ಮ ಚನ್ನಮಲ್ಲಿಕಾರ್ಜುನನ ವರ ಕೇಳ್ತಾಳೆ. ಎಂಥ ವರ ಕೇಳ್ತಾಳೆ ನೋಡಿ. ತನ್ನ ಬಳಗಕ್ಕೆಂದು ಬಡತನ ಬಾರದಿರಲಿ ಅಂತ ವರ ಕೇಳ್ತಾಳೆ. ತನ್ನ ಬಳಗಕ್ಕೆ ಯಾರಿಗೂ ಬಡತನ ಇರಲೇಬಾರ್ದು, ಯಾಕಂದ್ರೆ ಬಡತನದಿಂದ ನೀಗ್ತಿರ್ತಾಳೆ ಮಲ್ಲಮ್ಮ. ಓಕೆನಾ. ಇತ್ಯಾದಿ ವರ. ಮತ್ತು ಇನ್ನೊಂದು ವರ ಕೇಳ್ತಾಳೆ ಇದ್ರ ಜೊತೆಗೆ. ಯಾವ ವರ ಅಂತಂದ್ರಿಗಿನ ಮಲ್ಲಿಕಾರ್ಜುನನ ಪೂಜೆ, ಜಾತ್ರೆ ಮತ್ತು ಉತ್ಸವಗಳು ನಿರಂತರ ನಡೆಯಬೇಕು. ಮಲ್ಲಿಕಾರ್ಜುನನ ಪೂಜೆ, ಜಾತ್ರೆ ಮತ್ತು ಉತ್ಸವಗಳು ನಿರಂತರ ನಡೆಯಬೇಕು ಅಂತೇಳಿ ವರ ಕೇಳ್ತಾಳೆ. ಅದಾದ ನಂತರ ತನ್ನ ಬಳಗಕ್ಕೆ ಒಂದು ಬುದ್ಧಿವಾದ ಹೇಳ್ತಾಳೆ. ಏನು ಹೇಳ್ತಾಳೆ ಅಂದ್ರಿಗಿನ ಯಾವೊಂದು ಮಾತು ಹೇಳ್ತಾಳೆ ನೋಡಿ. ಸಂಪತ್ತಿಗೆ ಸೊಕ್ಕಬೇಡಿ, ಸಂಪತ್ತು ಬಂದಾಗ ಸೊಕ್ಕು ಇರಬಾರ್ದು ಅಂತ ಹೇಳ್ತಾಳೆ. ಸಿರಿ ಬಂದ ಕಾಲಕ್ಕೆ ಮೈ ಮರೆತು ಹಿಗ್ಗದೆ ದಾನ ಧರ್ಮ ಮಾಡುವುದರ ಮೂಲಕ ತನ್ನ ಬಳಗದವರು ದಾನ ಗುಣವನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳ್ತಾಳೆ. ಮತ್ತೊಮ್ಮೆ ನೋಡಿ. ಸಂಪತ್ತಿಗೆ ಸೊಕ್ಕಬೇಡಿ, ಸಿರಿ ಬಂದ ಕಾಲಕ್ಕೆ ಮೈ ಮರೆತು ಹಿಗ್ಗದೆ ದಾನ ಧರ್ಮ ಮಾಡುವುದರ ಮೂಲಕ ತನ್ನ ಬಳಗದವರು ದಾನ ಗುಣವನ್ನು ಬೆಳೆಸಿಕೊಳ್ಳಬೇಕು ಅಂಥೇಳಿ ಬುದ್ಧಿವಾದ ಹೇಳ್ತಾಳೆ ಹೇಮರೆಡ್ಡಿ ಮಲ್ಲಮ್ಮ. ಓಕೆನಾ. ರೈಟ್. ಹಾಗಾದರೆ ಈ ಹೇಮರೆಡ್ಡಿ ಮಲ್ಲಮ್ಮಳ ಸಂಕ್ಷಿಪ್ತ ಜೀವನ ಚರಿತ್ರೆ ಇಷ್ಟ ಆಯ್ತಾ? ಲೈಕ್ ನೀಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ಬರು ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.